ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಹಾಗೂ ಸಿಪಿಆರ್ ಈ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶವಂತರಾಜು HN ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಘಟಕದ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಜುಲೈ 21 ನ್ಯಾಷನಲ್ ಬೇಸಿಕ್ ಲೈಫ್ ಸಪೋರ್ಟ್ ಡೇ ಅಂತ ಆಚರಣೆ ಮಾಡ್ತೀವಿ. ಏನಿದು ನ್ಯಾಷನಲ್ ಬೇಸಿಕ್ ಲೈಫ್ ಸಪೋರ್ಟ್ ಅಂದರೆ? ಇದರಲ್ಲಿ ನಾವು ಇನ್ನೊಂದು ಮಾತನ್ನ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, CPR ಮಾಡಿದ್ರ, ನೀವು ಹಾರ್ಟ್ ಅಟ್ಯಾಕ್ ಆಗಿದ್ರೆ CPR ಮಾಡಬೇಕಾಗಿತ್ತು ಅಂತೆಲ್ಲ ಹೇಳ್ತಿರ್ತೀವಿ. ಏನಿದು CPR, ಏನಿದು ಬೇಸಿಕ್ ಲೈಫ್ ಸಪೋರ್ಟ್ ಅಂದ್ರೆ ಅಂತ ತಿಳಿಸ್ಕೊಡೋದಕ್ಕಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಮಕ್ಕಳ ತೀವ್ರ ನಿಗಾ ಘಟಕ ತಜ್ಞರಾದ ಡಾಕ್ಟರ್ ಯಶವಂತರಾಜು HN ಅವರು ಹಾಗೂ ಮಕ್ಕಳ ನರರೋಗ ತಜ್ಞರು ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ K ಅವರು. ಡಾಕ್ಟರ್ ಯಶವಂತರಾಜು ಹಾಗೂ ಡಾಕ್ಟರ್ ಅನುಷಾ ರಾಜ್ ಅವರೇ, ನಿಮ್ಮಿಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಡಾಕ್ಟರ್ ಅನುಷಾ ಅವರೇ, ಮೊದಲಿಗೆ ನ್ಯಾಷನಲ್ ಬೇಸಿಕ್ ಲೈಫ್ ಸಪೋರ್ಟ್ ಡೇ ಅಂತ ಯಾಕೆ ಆಚರಣೆ ಮಾಡ್ತೀವಿ? ಇದಕ್ಕಾಗಿ ನಿಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕ ಏನೇನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದೆ ಅಂತ ನಮ್ಮ ಕೇಳುಗರಿಗೆ ತಿಳಿಸ್ತೀರಾ? ಪ್ರತಿ ವರ್ಷ ಜುಲೈ 21 ನ್ಯಾಷನಲ್ BLS ಬೇಸಿಕ್ ಲೈಫ್ ಸಪೋರ್ಟ್ ಹಾಗೂ CPR ಡೇ, ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಡೇ ಅಂತ ನಾವು ಪ್ರತಿ ವರ್ಷ ಆಚರಿಸ್ತಿದ್ದೇವೆ. ಈ ವರ್ಷದ ಧ್ಯೇಯವಾಕ್ಯ ಏನಂದ್ರೆ, 2 hands can save a life, learn CPR, save lives. ಅಂದ್ರೆ ಪ್ರತಿಯೊಬ್ಬರು ಒಂದು CPR ಅಂತ ಒಂದು ಕಲೆಯನ್ನ ಕಲ್ತ್ಕೊಂಡು ಜೀವ ಉಳಿಸೋದಲ್ಲಿ ಪಾಲ್ಗೊಳ್ಳಬೇಕು ಎಂಬುದು ಇದರ ಮುಖ್ಯ ಸಂದೇಶ ಆಗಿದೆ. ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ರಾಷ್ಟ್ರೀಯ ಅಧ್ಯಕ್ಷರಾದ ನೀಲಂ ಮೋಹನ್ ಅವರ ನೇತೃತ್ವದಲ್ಲಿ ದೇಶಾದ್ಯಂತ 40,000ಕ್ಕಿಂತ ಹೆಚ್ಚು ಜನರಿಗೆ ಈ CPR ಎಂಬ ಒಂದು ಕೌಶಲ್ಯವನ್ನು ಹೇಳ್ಕೊಡ್ಬೇಕು. ಇದೊಂದು ಬೇಸಿಕ್ ಲೈಫ್ ಸ್ಕಿಲ್, ಪ್ರತಿಯೊಬ್ಬರು ಇದನ್ನ ಕಲಿಬೇಕು ಅನ್ನೋದೊಂದು ಮುಖ್ಯ ಉದ್ದೇಶ ಆಗಿದೆ. ಏಕೆಂದರೆ ಹೃದಯ ಒಂದು ನಿಂತಾಗ ಇನಿಷಿಯಲ್ ಕೆಲವು ನಿಮಿಷಗಳಿರುತ್ತಲ್ಲ, ಅದು ತುಂಬಾ ಮುಖ್ಯ. ಆ ಸಮಯದಲ್ಲಿ ನಾವು ಹೇಗೆ CPR ಕೊಟ್ಟು ಅವ್ರಿಗೆ ಒಂದು ಜೀವ ಉಳಿಸ್ತೀವಲ್ವಾ, ಅದರಿಂದ ಅವರ ಜೀವ ಉಳಿಯೋ ಬಹುತೇಕ ಹೆಚ್ಚಾಗುತ್ತದೆ. ಸೊ ಇದು ಬರೀ ವೈದ್ಯರು ಕಲಿಬೇಕಾ ಅನ್ನೋದು ಪ್ರಶ್ನೆ ಅಲ್ಲ. ಇದು ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಸಾರ್ವಜನಿಕರು ಕಲ್ತ್ಕೋಬೇಕಾಗ ಒಂದು ಬೇಸಿಕ್ ಸ್ಕಿಲ್. ಸೊ ಇದರ ಸಂಬಂಧಿತವಾಗಿ ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯಿಂದ ನಾವು CPR ಡೇನ ಆಚರಿಸ್ತಾ ಇದ್ದೀವಿ. ಲಯನ್ಸ್ ಕ್ಲಬ್ ಆಫ್ ಮೈಸೂರು ವೆಸ್ಟ್ ಜೊತೆಗೆ IAP ಮೈಸೂರು ಶಾಖೆ ಜೊತೆಗೂಡಿ ಲಯನ್ ಸೇವಾನಿಕೇತನ್ ಸ್ಕೂಲ್ ಅಲ್ಲಿ ಈ CPR ಡೇನ ನಾವು ನಡೆಸ್ತಾ ಇದ್ದೀವಿ. ಜುಲೈ 21 ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ನಾವು 100ಕ್ಕಿಂತ ಹೆಚ್ಚು ಜನರನ್ನ ಸಂಘಟಿಸಿಕೊಂಡು ಅವರಿಗೆ ಒಂದು CPR ಸ್ಕಿಲ್ನ ನಮ್ಮ IAP ವೈದ್ಯರು ಅವ್ರಿಗೆ ಹೇಳ್ಕೊಡ್ತಾರೆ. ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ನಾವು ಮ್ಯಾನಿಕ್ವಿನ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಈ ಟೆಕ್ನಿಕ್ ಕೊಡಬೇಕು, ಯಾವ ಥರ ಮಾಡಬೇಕು ಈ CPR, ಅದರದ್ದು ಪ್ರಾಮುಖ್ಯ ಏನು, ಇದ್ರ ಬಗ್ಗೆ ವಿವರವಾಗಿ ಒಂದು ಟ್ರೈನಿಂಗ್ ನಡೆಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಆ ಟ್ರೈನಿಂಗ್ ನಡೆಸಿ ಅವ್ರಿಗೆ ಸರ್ಟಿಫಿಕೇಟು ಕೊಡ್ತೀರಾ? ಹೌದು. ಈ ಟ್ರೈನಿಂಗ್ ಆದ್ಮೇಲೆ ಯಾರ್ಯಾರು ಇದರಲ್ಲಿ ಪಾಲ್ಗೊಳ್ತಾರಲ್ಲ, ಸಾರ್ವಜನಿಕರು ಎಲ್ಲರೂ, ಅವರಿಗೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಇಂದ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಅದಾದ್ಮೇಲೆ ಅವ್ರಿಗೆ ಒಂದು ಧೈರ್ಯ ಇರುತ್ತೆ, ಎನಿ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಆ ಬೇಸಿಕ್ ಒಂದು ಲೈಫ್ ಸೇವಿಂಗ್ ಸ್ಕಿಲ್ ಯೂಸ್ ಮಾಡಿಕೊಂಡು ಹೇಗೆ ಅವರು ಜೀವ ಉಳಿಸ್ಬೋದು ಅಂತ ಅವ್ರು ಕಲ್ತ ಮೇಲೆ ಅವರು CPR ನ ಕಂಡಕ್ಟ್ ಮಾಡೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಡಾಕ್ಟರ್ ಯಶವಂತರಾಜು ಅವರೇ, ಯಾವ ಸಂದರ್ಭಗಳಲ್ಲಿ CPR ಬೇಕಾಗತ್ತೆ, ಬೇಸಿಕ್ ಲೈಫ್ ಸಪೋರ್ಟ್ ಬೇಕಾಗತ್ತೆ? ಹಲವು ಸಂದರ್ಭಗಳು ನೋಡ್ತೀವಿ ಮೇಡಮ್. ಈಗ ಯಾರೋ ಬಸ್ ಹತ್ತಕ್ಕೆ ಬಂದಿರ್ತಾರೆ, ಅವರು ತಲೆ ತಿರುಗಿ ಬಿದ್ದೋಗ್ಬಿಡ್ಬೋದು, ಅಥವಾ ಮನೆಯಲ್ಲಿ ವಯಸ್ಸಾದವರು ಸಡನ್ನಾಗಿ ಏನಾದ್ರು ಜ್ಞಾನ ತಬ್ಬಿದ್ರೆ, ಅಥವಾ ಈಗ ಮಕ್ಕಳು ಸ್ಕೂಲಲ್ಲಿ ಆಟ ಆಡ್ತಾ ಬಿಸಿಲಲ್ಲಿ ನಿಂತಿರ್ತಾರೆ, ಅಂಥ ಸಮಯದಲ್ಲಿ ಬಿದ್ದೋಗ್ಬಿಟ್ರೆ ಫಸ್ಟ್ ನಾವು ಎಲ್ಲರೂ ಏನು ಮಾಡ್ತೀವಿ, ಆ್ಯಂಬುಲೆನ್ಸಿಗೆ ಕಾಲ್ ಮಾಡ್ತೀವಿ. ಆ್ಯಂಬುಲೆನ್ಸ್ ಬರೋ ತನಕ ಏನು ಮಾಡೋದು, ಸುಮ್ಮನೆ ಅಂತೂ ನಿಲ್ಲಿಕ್ಕಾಗೋದಿಲ್ಲ. ಫಸ್ಟ್ ನಾವು ಆ ಪರ್ಸನ್ದಿರ್ಬೋದು ಅಥವಾ ಮಗುದಿರ್ಬೋದು ಏನು ರೆಸ್ಪಾನ್ಸ್ ಮಾಡ್ತಿದ್ಯಾ ಇಲ್ವಾ ಅಂತ ನೋಡ್ತೀವಿ. ಅದೇ ರೀತಿ ಉಸಿರಾಡ್ತಾ ಇದೆಯಲ್ವಾ ಅಂತ ನೋಡ್ತೀವಿ. ಇದು ಸಿಂಗಲ್ ಪರ್ಸನ್ ಜಾಬ್ ಅಲ್ಲ. ಯಾವುದೇ ಒಂದು ಈ ಥರ ಸಂದರ್ಭಗಳು ಬಂದಾಗ ಫಸ್ಟ್ ಹೆಲ್ಪಿಗೆ ಕಾಲ್ ಮಾಡಬೇಕು. ಅದ್ರ ಜೊತೆ ಗಾಬರಿ ಆಗಬಾರ್ದು. ಅದೇ ರೀತಿ ಆಂಬುಲೆನ್ಸ್ ಕೂಡ ಕಾಲ್ ಮಾಡಬೇಕು. ಯಾವಾಗ ಆ ವ್ಯಕ್ತಿ ರೆಸ್ಪಾಂಡ್ ಮಾಡ್ತಿಲ್ಲ, ಉಸಿರಾಡ್ತಾ ಇಲ್ಲ ಅಂದಾಗ ನಾವು CPR ಅಂತೀವಿ, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ನ ಇನಿಷಿಯೇಟ್ ಮಾಡ್ತೀವಿ. ಈ ಸ್ಕಿಲ್ಲು ಬರೀ ಡಾಕ್ಟರ್ಸೇ ಮಾಡಬೇಕು, ಸಿಸ್ಟರ್ಸೇ ಮಾಡಬೇಕು
ಹಾಸ್ಪಿಟಲ್ ಇದ್ದವರೇ ಮಾಡಬೇಕು ಅನ್ನೋ ಥರದ್ದು ಏನಿಲ್ಲ ಇದರಲ್ಲಿ. ಹಾಗೆ ಈ ಸ್ಕಿಲ್ ಏನು ತುಂಬ ಟೆಕ್ನಿಕ್ ಕೂಡ ಅಷ್ಟು ಜಾಸ್ತಿ ಇಲ್ಲ. ನಾವೇನಂತೀವಿ ಚೆಸ್ಟ್ ಕಂಪ್ರೆಷನ್ ಅಂತ ಹೇಳ್ತೀವಿ. ಯಾವುದೇ ಮನುಷ್ಯ ಉಸಿರಾಡ್ತಾ ಇಲ್ಲ, ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂದಾಗ ನಾವು ಫಸ್ಟು CPR ಚೆಸ್ಟ್ ಕಂಪ್ರೆಷನ್ನ ಶುರು ಮಾಡ್ತೀವಿ. ಚೆಸ್ಟ್ ಕಂಪ್ರೆಷನ್ಗಳು ತುಂಬ ದೊಡ್ಡ ಸ್ಕಿಲ್ಸ್ ಏನು ಬೇಕಾಗಿಲ್ಲ. ಇದೇ ಥರ ಟ್ರೈನಿಂಗ್ ಎಲ್ಲರಿಗೂ ಕೊಡ್ತಾ ಇರ್ತೀವಿ. ಏನಂದರೆ 2 ಕೈಗಳನ್ನ ಇಟ್ಕೊಂಡು ಎದೆ ಮೇಲೆ ಅದಕ್ಕೆ ಒಂದು ಭಾಗ ಇರುತ್ತೆ, ಜಾಗ ಇರುತ್ತೆ. ನಾವು ಮಾತಲ್ಲಿ ಹೇಳೋದಕ್ಕಿಂತ ಅದು ತೋರಿಸಿದ್ರೆ ಬೆಟರ್. ಚೆಸ್ಟ್ ಕಂಪ್ರೆಷನ್ ಅಂತ ಶುರು ಮಾಡ್ತೀವಿ. ತುಂಬಾ ಜೋರಾಗಿ ಒತ್ಬಿಟ್ರು ಎದೆಯ ಮೂಳೆ ಮುರಿದೋಗ ಹಾಗೂ ಮಾಡಬಾರ್ದಾಗತ್ತೆ. ಹೇಳಲಿಕ್ಕೆ ಆಗಲ್ಲ ಮೇಡಮ್. ಈಗ ವೀಕ್ ಇರೋರ್ದು ಮುರಿದೋಗ್ತಿದೆ. ಬಟ್ ಫಸ್ಟ್ ಜೀವ ಉಳಿಬೇಕು. ನಾವು ಇಷ್ಟೇ ಒತ್ತಬೇಕು, ಇಷ್ಟೇ ಫಾಸ್ಟಾಗಿ ಒತ್ತಬೇಕು ಅಂತೆಲ್ಲ ಸ್ವಲ್ಪ ಗೈಡ್ಲೈನ್ಸ್ಗಳಿರ್ತವೆ. ಅವುಗಳನ್ನ ಫಾಲೋ ಮಾಡ್ಕೋಬೇಕು. ಅದಕ್ಕೆ ಆ ಸ್ಕಿಲ್ನ ಕಲ್ತ್ಕೋಬೇಕು. ಇದನ್ನ ಒಂದು ನೋಬಲ್ ಸ್ಕಿಲ್. ನಾವು ಹಲವಾರು ಸ್ಕಿಲ್ ಇರ್ಬೋದು, ಡ್ರೈವಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು. ಅವೆಲ್ಲ ಸ್ಕಿಲ್ಗಿಂತನೂ ಮನುಷ್ಯಂಗೆ ಒಂದು ನೋಬಲ್ ಸ್ಕಿಲ್ ಕಲಿಬೇಕಂದ್ರೆ ದಟ್ ಈಸ್ CPR ಟ್ರೈನಿಂಗ್. ಸೊ ಹಾಗೆ ತುಂಬ ಏನು ನಾವು ಈಗ ಸ್ವಿಮ್ಮಿಂಗ್ ಆದ್ರೂ ತಿಂಗಳೆಲ್ಲ ಹೋದ್ರೆ ಕಲಿಬೋದೇನೋ. ಬಟ್ ಇದನ್ನ ಕಲಿಯೋದಕ್ಕೆ ಅಟ್ಲೀಸ್ಟ್ ಒಂದು 2-3 ಟ್ರೈನಿಂಗ್ ಸೆಷನ್ ಅಟೆಂಡ್ ಆಗ್ಬಿಟ್ರೆ ಕಲ್ತ್ಕೋಬಹುದು. ಅಂದ್ರೆ ಇವಾಗ ಅನುಷಾ ಅವ್ರು ಹೇಳಿದ್ರು ನಿಮ್ಮ IAP ವತಿಯಿಂದ ಒಂದು ಆ ವರ್ಕ್ಶಾಪ್ ನ ಮಾಡ್ತಾ ಇದ್ದೀರಿ. ಹೌದು, ಟ್ರೈನಿಂಗ್ ಅಂಡ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದೀವಿ ಸ್ಕೂಲ್ ಮಕ್ಕಳಿಗೆ. ಇಲ್ಲೇ ಲಯನ್ ಸೇವಾನಿಕೇತನ್ ಸ್ಕೂಲಲ್ಲಿ. ಅದೇ ತರ ಆಲ್ ಓವರ್ ಇಂಡಿಯಾ ಬೇರೆ ಬೇರೆ ಕಡೆ IAP ಥ್ರೂ ವಿ ಆರ್ ಕಂಡಕ್ಟಿಂಗ್. ಅಟ್ಲೀಸ್ಟ್ 50,000 ಜನ ಈ ವರ್ಷ ನಾವು ರೀಚ್ ಆಗಬೇಕು. ಅವರಿಗೆ ಟ್ರೈನಿಂಗ್ ಕೊಡಬೇಕು, ಎಜುಕೇಟ್ ಮಾಡಬೇಕು. CPR ಅಲ್ಲಿ ಅನ್ನೋದು ಒಂದು IAP ಟಾರ್ಗೆಟ್. ಇಷ್ಟೇ ವಯಸ್ಸಿನವರು ಕಲಿಬೇಕು ಅಂತ ಇದೆಯಾ, ಅಥವಾ ಇದನ್ನ ಎಷ್ಟು ವರ್ಷದ ನಂತರ ಕಲಿಬಹುದು? ಇಷ್ಟೇ ಏಜ್ ಲಿಮಿಟ್ ಅಂತ ಯಾವುದು ಇಲ್ಲ ಮೇಡಮ್. ಈಗ ಹೈಸ್ಕೂಲ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕಲ್ತ್ಕೋಬಹುದು. ಅರ್ಥ ಆಯ್ತಾ? ಯಾರಿಗೆ ಪರಿಜ್ಞಾನ ಇರುತ್ತೆ ಕಲ್ತ್ಕೊಳ್ಳೋದಕ್ಕೆ, ಆ ಏಜ್ ಇಂದ ಎಲ್ಲರೂ ಕೂಡ ಕಲ್ತ್ಕೋಬಹುದು. ಕಲ್ತ್ಕೊಳ್ಳೇಬೇಕು. ಲಾಸ್ಟ್ ಟೈಮು ನಾವು ಎಲ್ಲಾ ಸ್ಕೂಲ್ಸ್ಗಾಗ್ಲಿ ಎಲ್ಲರಿಗೂ ಹೇಳಿದ್ದೇನೆಂದ್ರೆ ಕರಿಕ್ಯುಲಮ್ ಅಲ್ಲೇ ಆಡ್ ಮಾಡಿ ಈ CPR ಟೆಕ್ನಿಕ್ ಏನಿದೆ, CPR ಪ್ರೋಗ್ರಾಮ್ ಏನಿದೆ, ಇದು ಇಟ್ ಶುಡ್ ಕಮ್ ಇನ್ ದ ಕರಿಕ್ಯುಲಮ್ ಓನ್ಲಿ. ಸೊ ಅವಾಗ ಇನ್ನ ಜಾಸ್ತಿ ಜನಕ್ಕೆ ಇದು ರೀಚ್ ಆಗುತ್ತೆ ಅಂತ. ಅವರು ಉಸಿರು ಆಡ್ತಾ ಇಲ್ಲ, ಆದ್ರೆ ನಾಡಿ ಇನ್ನೂ ಮಿಡಿತಾ ಇದೆ ಅಂತ ಅಂದ್ರೂ ಈ CPR ಹೌದು. ಯಾರೇ ಪರ್ಸನ್ ಉಸಿರಾಡ್ತಾ ಇಲ್ಲ, ಜಸ್ಟ್ ನಾಡಿ ಬಡ್ತಾ ಇದೆ ಅಂದಾಗ್ಲೂ ನಾವು ರೆಸ್ಕ್ಯೂ ಬ್ರೆತ್ಸ್ ಅಂತ ಕೊಡ್ತೀವಿ. ಫಸ್ಟ್ ನಾವ್ ಏನ್ ಮಾಡ್ತೀವಿ, ನಮ್ ಬ್ರೀತಿಂಗ್ ಇಂದ ಅವ್ರಿಗೆ ಬ್ರೆತ್ ಸಪೋರ್ಟ್ ಮಾಡ್ತೀವಿ. ಅಥವಾ ಹಾಸ್ಪಿಟಲ್ ಆದ್ರೆ ಸ್ವಲ್ಪ ಆಕ್ಸಿಜನ್ ಅದೆಲ್ಲ ಸಪೋರ್ಟ್ ಮಾಡ್ತೀವಿ. ಅವಾಗ ತಾನಾಗ್ತಾನೆ ಉಸಿರಾಟ ಬರ್ಬೋದು ಅಂತ. ನಿಂತೋಗಿದೆ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಒಂದೊಂದ್ಸತಿ ಬಾಯಲ್ಲಿ ಏನಾರ ಸಿಗಾಕೊಂಡಿರ್ಬೋದು, ಆ ವಸ್ತುನ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಅಂತಾನೆ ಸಪರೇಟ್ ಟೆಕ್ನಿಕ್ ಇದೆ, ಬಟ್ ಆ ಥರ ಪ್ರಯತ್ನ ಮಾಡ್ತೀವಿ. ಸೊ ಒಂದ್ ಮನುಷ್ಯ ಉಸಿರಾಡ್ತಾ ಇಲ್ಲ ಆದ್ರೂ ಪಲ್ಸ್ ಇದೆ ಅಂದ್ರೆ ಹಾಗೆ ಬಿಟ್ಬಿಟ್ರೆ ಆ ಪಲ್ಸ್ ಕೂಡ ಹೋಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ಅಟ್ಲೀಸ್ಟ್ ಬ್ರೀತಿಂಗ್ ಸಪೋರ್ಟ್ ಮಾಡಿದ್ರೆ ವಾಪಸ್ ಉಸಿರಾಟ ಬರೋಂಥ ಚಾನ್ಸಸ್ ಇರ್ತದೆ ಮೇಡಮ್. ಮತ್ತೆ ಈ ಹಾರ್ಟ್ ಅಟ್ಯಾಕ್ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಈ ಎರಡೂ ಆದಾಗ ನಾವು ಏನ್ ಮಾಡಬೇಕು? ಹಾರ್ಟ್ ಅಟ್ಯಾಕ್ ಆದ್ರೆ ಏನ್ ಮಾಡಬೇಕು? ಕಾರ್ಡಿಯಾಕ್ ಅರೆಸ್ಟ್ ಆದ್ರೆ ಏನ್ ಮಾಡಬೇಕು? ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದ್ ಸ್ವಲ್ಪ ಪದ ಎಲ್ಲ ಕಡೆ ಯೂಸ್ ಮಾಡಿಬಿಡ್ತೀವಿ. ಅದು ಹಾರ್ಟ್ ಅಟ್ಯಾಕ್ಗೆ ತುಂಬ ರೀಸನ್ಗಳಿರ್ಬೋದು. ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ, ಅರಿಥ್ಮಿಯಾಸ್ ಅಂತೀವಿ. ಹಾರ್ಟ್ ಅಟ್ಯಾಕ್ ಆದಾಗ ಕಾರ್ಡಿಯಾಕ್ ಅರೆಸ್ಟ್ ಹಾರ್ಟ್ ನಿಂತೋಗೋದು ಅಷ್ಟೇ. ಹಾರ್ಟ್ ನಿಂತಾದಾಗ ನಾನು ಹಾಗೆ ಹೇಳಿದಾಗಲೇ ಫಸ್ಟು ನಾವು ನಾಡಿ ಬಡ್ತಾ ನೋಡ್ತೀವಿ, ಉಸಿರಾಟ ನೋಡ್ತೀವಿ. ಇಮಿಡಿಯೇಟ್ ಆಗಿ ಚೆಸ್ಟ್ ಕಂಪ್ರೆಷನ್ ಅಂದರೆ ಇಷ್ಟೇ ರೇಟಲ್ಲಿ ಇಷ್ಟೇ ಡೆಪ್ತಲ್ಲಿ ಎದೆ ಮೇಲೆ ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ಒತ್ತಬೇಕಾಗ್ತದೆ. ಅದ್ರ ಜೊತೆ ಉಸಿರಾಟ ಕೂಡ ಸಪೋರ್ಟ್ ಮಾಡಬೇಕಾಗ್ತದೆ. ಸೊ ಎಲ್ಲದಕ್ಕಿಂತ ಮುಖ್ಯ ಫಸ್ಟ್ ಹೆಲ್ಪ್ ತಗೊಳ್ಳಿ. ಹೆಲ್ಪ್ ತಗೊಂಡು ಆಂಬುಲೆನ್ಸಿಗೆ ಕಾಲ್ ಮಾಡಿ, ಆಮೇಲೆ ಚೆಸ್ಟ್ ಕಂಪ್ರೆಷನ್ ಅಂತೀವಿ ಶುರು ಮಾಡಿ. ಹೆಲ್ಪ್ ಬಂದ ತಕ್ಷಣ ಒಬ್ರು ಉಸಿರಾಟಕ್ಕೆ ಹೆಲ್ಪ್ ಮಾಡ್ಬೋದು, ಒಬ್ರು ಚೆಸ್ಟ್ ಕಂಪ್ರೆಷನ್ ಮಾಡ್ತಾ ಇರ್ಬೋದು, ಇನ್ನೊಬ್ರು ಎಲ್ಲದನ್ನು ಈಗ ನೀವು ಏರ್ಪೋರ್ಟ್ಗೆ ಹೋಗ್ಲಿ, ಒಳ್ಳೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಲಿ, ಎಲ್ಲ ಕಡೆ AEDs ಅಂತ ಇಟ್ಟಿರ್ತೀವಿ, ಆಟೋಮೆಟಿಕ್ ಡಿಫಿಬ್ರಿಲೇಟರ್. ಸೊ ಒಬ್ರು ಅದನ್ನ ತಂದು ಕನೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೋದು. ಇನ್ನೊಬ್ರು ಇದೆಲ್ಲ ಕೆಲಸ ಮಾಡ್ಬೇಕಾದ್ರೆ ಆಂಬುಲೆನ್ಸ್ ಬಂತಾ ಇಲ್ವಾ ಅಂತ ನೋಡ್ಕೊಳ್ಬೋದು. ಸೊ ಇಟ್ ಇಸ್ ಎ ಟೀಮ್ ವರ್ಕ್. ಈ ಟೀಮ್ ವರ್ಕಲ್ಲಿ ನಾವು ಒಂದ್ಸತಿ ಕೆಲಸ ಮಾಡಿದ್ಮೇಲೆ ನಮಗೆ ಟೀಮ್ ವರ್ಕ್ ಅಂತ ಆ್ಯಕ್ಚುಲಿ ಏನು ಅನ್ನೋದು ಅರ್ಥ ಆಗುತ್ತೆ. ಸೊ ಇಟ್ಸ್ ಎ ಕೋಆರ್ಡಿನೇಟೆಡ್ ವರ್ಕ್. ಓಕೆ. ಈ ಮಕ್ಕಳಲ್ಲಿ ಈ ಬೇಸಿಕ್ ಲೈಫ್ ಸಪೋರ್ಟ್ ಅಥವಾ CPR ಕೊಡಬೇಕು ಅಂತ ಅಂದ್ರೆ ಯಾವ ಯಾವ ಅಂಶಗಳನ್ನ ವಿಶೇಷವಾಗಿ ಗಮನಿಸಬೇಕಾಗುತ್ತೆ? ಮಕ್ಳಿಗೂ ದೊಡ್ಡವ್ರಿಗೂ ಕೆಲವೊಂದು ವ್ಯತ್ಯಾಸ ಇರುತ್ತೆ. ದೊಡ್ಡವರಲ್ಲಿ ಹಾರ್ಟ್ ಪ್ರಾಬ್ಲಮ್ ಇಂದ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮಕ್ಕಳಲ್ಲಿ ಉಸಿರಾಟ ತೊಂದರೆಯಿಂದ ಹಾರ್ಟ್ ಅರೆಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದೇ ರೀತಿ ಕೊಡುವ ಟೆಕ್ನಿಕಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ತುಂಬಾ ಚೇಂಜಸ್ ಇಲ್ಲ. ಈಗ ನಾನು ಆಗ್ಲೇ ಹೇಳ್ದಾಗೆ ಎದೆ ಮೇಲೆ ಒತ್ತ ಡೆಪ್ತ್ ಇರ್ಬೋದು, ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಹಾಗೂ ಮಕ್ಕಳಲ್ಲಿ ಉಸಿರಾಟದ ರೇಟ್ ಸ್ವಲ್ಪ ಜಾಸ್ತಿ ಕೊಡುವಂಥದ್ದು ಇರ್ತದೆ. ಮತ್ತೆ ಹಾಗೆ ನಾವು ಹೇಗಂತೀವಿ, ಈಗ ದೊಡ್ಡವರಲ್ಲಿ ನಾವು ಹೇಗೆ ನಾಡಿ ಬಡ್ತ ಚೆಕ್ ಮಾಡ್ತೀವಿ ಅಂದ್ರೆ ಕುತ್ತಿಗೆ
ಥರ ಇಟ್ಟು ಚೆಕ್ ಮಾಡ್ತೀವಿ. ಬಟ್ ಮಕ್ಕಳಲ್ಲಿ ಆ ಕುತ್ತಿಗೆ ಸ್ಪೇಸೇ ಇರೋದಿಲ್ಲ ಚೆಕ್ ಮಾಡಲಿಕ್ಕೆ. ಅವಾಗ ಅವ್ರ ಕೈಯಲ್ಲಾಗ್ಬೋದು, ತೊಡೆಯಲ್ಲಾಗ್ಬೋದು, ಅಲ್ಲಿ ನಾಡಿ ಬಡ್ತನ ಚೆಕ್ ಮಾಡ್ತೀವಿ. ಕೆಲವೊಂದು ಟೆಕ್ನಿಕ್ ಸ್ವಲ್ಪ ಡಿಫರೆನ್ಸ್ ಆಗುತ್ತೆ, ಮೇಜರ್ ಡಿಫರೆನ್ಸ್ ಇಲ್ಲ. ಬಟ್ ಕೆಲವೊಂದು ಟೆಕ್ನಿಕ್ ಮಕ್ಕಳಲ್ಲಿ ಕೊಡೋದಕ್ಕೂ ದೊಡ್ಡವರಲ್ಲಿ ಕೊಡೋದಕ್ಕೂ ವ್ಯತ್ಯಾಸ ಇರ್ತದೆ. ಅವರು ಆಸ್ಪತ್ರೆಯನ್ನ ತಲುಪಿದ್ದಾರೆ, ಆ ಗೋಲ್ಡನ್ ಅವರ್ ಅಂತ ಏನಿರುತ್ತೆ ಆ ಗೋಲ್ಡನ್ ಅವರ್ ಒಳಗೆ ಆಸ್ಪತ್ರೆಯನ್ನ ತಲುಪಿದ್ದಾರೆ ಅಂತ ಅಂದ್ರೆ ನೀವು ತೀವ್ರ ನಿಗಾ ಘಟಕದ ತಜ್ಞರಾಗಿ ಹೇಗೆ ರೆಡಿ ಆಗಿರ್ತೀರಾ ಮೇಡಮ್? ಈಗ ನಮ್ಗೆ ಏನಾರು ಒಂದು ಕಾಲ್ ಬಂತು ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ನಾನು ಹೇಳ್ತೀನಿ, ಬೆಸ್ಟ್ CPR ಇಸ್ ದ CPR ವಿಚ್ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ. ಅಂದರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡಬೇಕು. ಗೋಲ್ಡನ್ ಅವರ್ಗಿಂತ ವಿ ಥಿಂಕ್ ಇನ್ ಮಿನಿಟ್ಸ್, ಸೆಕೆಂಡ್ಸ್. ಈಗ ಒಂದು ಕಾಲ್ ಬಂತು, ಈ ಥರ ಅರೆಸ್ಟ್ ಆಗಿದೆ ಅಂದರೆ ನಾವು ICU ಆಗಿರಲಿ ಹೇಗೆ ಆಗಿರಲಿ ಅಲ್ಲಿದ್ದು ನಾವು ವೆಂಟಿಲೇಟರ್ ಆಗಿರ್ಬೋದು, ಅದಕ್ಕೆ ಹಾರ್ಟ್ ಇಂಪ್ರೂವ್ ಆಗಲಿಕ್ಕೆ ಕೆಲವೊಂದು ಡ್ರಗ್ಸ್ ಬರ್ತವೆ, ಅಡ್ರಿನಲಿನ್ ಆಗಿರ್ಬೋದು, ಕೆಲವೊಂದು ಕಾರ್ಡಿಯೋಟ್ರೋಪಿಕ್ ಡ್ರಗ್ಸ್ ಅಂತೀವಿ, ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀವಿ. ಹಾಗೆ ಸಿಸ್ಟರ್ಸ್ ಇರ್ಬೋದು, ಅವ್ರಿಗೊಂದು ಎಕ್ಸ್ಪ್ಲೈನ್ ಮಾಡಿ ಒಂದು ಸ್ವಲ್ಪ ಅವೇರ್ನೆಸ್, ಈ ಥರ ಪಾಪ ಬರ್ತಿದೆ, ಇಷ್ಟು ತೂಕ ಇದೆ, ಇದಕ್ಕೆ ಇಷ್ಟು ಡ್ರಗ್ಸ್ ಬೇಕಾಗ್ಬೋದು, ಅದನ್ನೆಲ್ಲ ಮುಂಚೆನೇ ಡೈಲ್ಯೂಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ಬೋದು. ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ಕೂಲಿಂಗ್ ಟೆಕ್ನಿಕ್ ಅಂತೀವಿ, ಬೇಕಾದ್ರೆ ಕೂಲಿಂಗ್ ಅವೈಲಬಿಲಿಟಿ ಇದ್ದರೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತೀವಿ. ಅದೇ ರೀತಿ ಇಟ್ಸ್ ಎ ಕೋಆರ್ಡಿನೇಟೆಡ್ ವರ್ಕ್. ಈಗ ಹಾಸ್ಪಿಟ್ಲಿಗೆ ಬಂತಂದರೆ ಇಮಿಡಿಯೇಟಾಗಿ ICU ಒಳಗಡೆ ಬರಬೇಕು. ಈಗ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಿಂದ ನೀವು ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ಲಿಫ್ಟ್ ಒತ್ತಿ ICU ತನಕ ಹೋಗಿರೋದಕ್ಕಿಂತ ಈಗ ಬರ್ತಿದೆ ಅಂದರೆ ನಾವು ಮುಂಚೆನೆ ಗೇಟ್ ತನಕ ಬಂದರೆ ವಿತಿನ್ ಸೆಕೆಂಡ್ಸ್ ಇಟ್ ಶುಡ್ ರೀಚ್ ICU. ಆ ಥರ ಕೋಆರ್ಡಿನೇಟೆಡ್ ವರ್ಕ್, ಕೋಆರ್ಡಿನೇಟೆಡ್ ಕಾರ್ಡಿನರ್ ವಿ ಹ್ಯಾವ್ ಟು ಕ್ರಿಯೇಟ್. ಯಾಕೆ ಜುಲೈ 21 ರಾಷ್ಟ್ರೀಯ ಬೇಸಿಕ್ ಲೈಫ್ ಸಪೋರ್ಟ್ ಡೇ ಅಂತಾನೆ ಆಚರಿಸ್ತೀರಿ? ಅದಕ್ಕೇನಾದ್ರೂ ವಿಶೇಷತೆ ಇದೆಯಾ? ಆನಂದ್ ಚಾಂಡಿಲ್ಯ ಅಂತ ಒಬ್ರು ಡಾಕ್ಟರ್ದು ಬರ್ಡೇ. ಹಿ ವಾಸ್ ಎ pioneer ಇನ್ BLS ಟ್ರೈನಿಂಗ್. ಸೊ ಅವ್ರ ಮೆಮೊರಿಗೋಸ್ಕರ ಆ ದಿನ ಅವ್ರು ಇಷ್ಟು ದಿನ ಏನು ಕೆಲಸ ಮಾಡಿದ್ದಾರೆ ಅದಾಗೆ ಅವರು ನಮ್ಮನ್ನ ತಿಳಿಸಿ ಹೋದ್ಮೇಲೆ ಎಲ್ಲರಿಗೂ ಸ್ಪ್ರೆಡ್ ಆಗಬೇಕು. ಅವ್ರಿಗೆ ಮೇನ್ ಟ್ರಿಬ್ಯೂಟ್ ಎಷ್ಟು ಜನ ಟ್ರೈನ್ ಆಗ್ತಾರೆ ಅದ್ರ ಮೇಲೆ ಅವ್ರಿಗೆ ಟ್ರಿಬ್ಯೂಟ್ ಅರ್ಪಿಸ್ಬೇಕು ಅನ್ನೋದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಆ ದಿನ ಅವ್ರ ಹುಟ್ಟುಹಬ್ಬದ ದಿನ ಟ್ರೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವತ್ತಿನ ದಿನ ಅವ್ರದ್ದು ಹುಟ್ಟದ ಹಬ್ಬ. ಡಾಕ್ಟರ್ ಆನಂದ್ ಚಾಂಡಿಲಿ ಅನ್ನೋರ್ದು ಹುಟ್ಟುಹಬ್ಬ. ಹಾಗಾಗಿ ಜುಲೈ 21ನೇ ತಾರೀಕನ್ನ ನ್ಯಾಷನಲ್ ಬೇಸಿಕ್ ಲೈಫ್ ಸಪೋರ್ಟ್ ಡೇ ಅಂತ ಆಚರಣೆ ಮಾಡ್ತೀರಿ. ಎಲ್ಲರೂ ಈ ಒಂದು CPR ನ ಕಲ್ತ್ಕೋಬೇಕು, ಅದರಲ್ಲಿ ಒಂದು ಕೌಶಲ್ಯವನ್ನ ಬೆಳೆಸ್ಕೊಳ್ಬೇಕು. ಡಾಕ್ಟರ್ ಅನುಷಾ ಅವರೇ, ಕಾರ್ಯಕ್ರಮದ ಕಡೆಯದಾಗಿ ನೀವು ಈ ನ್ಯಾಷನಲ್ ಬೇಸಿಕ್ ಲೈಫ್ ಸಪೋರ್ಟ್ ಡೇ ದಿನದ ಅಂಗವಾಗಿ CPR ಅನ್ನ ಕಲ್ತ್ಕೊಳ್ಳಿ ಅಂತ ನಮ್ಮ ಕೇಳುಗರಿಗೆ ಮತ್ತೊಮ್ಮೆ ಹೇಳೋದಾದ್ರೆ? ಪ್ರತಿಯೊಬ್ಬರು ಈ CPR ಅಂತ ಒಂದು ಕಲೆನ ಕಲ್ತ್ಕೋಬೇಕು, ಇದ್ರ ಬಗ್ಗೆ ಕಲ್ತ್ಕೊಳ್ಳಿ, ಅಭ್ಯಾಸ ಮಾಡಿ. ಸೊ ಇದರಿಂದ ಇದು ಏನಕ್ಕೆ ಬೇಕು ಅಂತ ಅಲ್ಲ, ಇದೊಂದು ಪ್ರಾಮುಖ್ಯವಾದ ಒಂದು ಕಲೆ. ನಮ್ಮ ಸಮಾಜದಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಕನಿಷ್ಠ ಒಬ್ರಿಗಾರು ಈ CPR ಅನ್ನೋ ಒಂದು ಕೌಶಲ್ಯ ಗೊತ್ತಿದ್ದಲ್ಲಿ ಆವಾಗಲೇ ನಮ್ಮ ಸಮಾಜ ಒಂದು CPR ರೆಡಿ ಸಮಾಜ ಆಗುತ್ತೆ. ಅದೇ ಈ ವರ್ಷದ IAPಯ ಉದ್ದೇಶ ಇರೋದು. ದೇಶಾದ್ಯಂತ 50,000ಕ್ಕಿಂತ ಹೆಚ್ಚು ಜನರಿಗೆ ಈ CPR ಅನ್ನೋ ಒಂದು ಕೌಶಲ್ಯವನ್ನ ತಿಳಿಸ್ಕೊಡ್ಬೇಕು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯಿಂದ ಲಯನ್ ಸೇವಾನಿಕೇತನ್ ಸ್ಕೂಲಲ್ಲಿ ಜುಲೈ 21ರಂದು ಬೆಳಗ್ಗೆ 9 ಗಂಟೆಗೆ ಈ CPR ವರ್ಕ್ಶಾಪ್ನ ನಡೆಸ್ತಾ ಇದ್ದೀವಿ. ಸಾರ್ವಜನಿಕರು ಇದಕ್ಕೆ ಬರಬಹುದು. ದಯವಿಟ್ಟು ಈ ಮಾಹಿತಿಯನ್ನ ನಿಮ್ಮ ಸುತ್ತಮುತ್ತಲಿ ಇರೋರಿಗೆಲ್ಲ ಹೇಳಿ, ಅವ್ರನ್ನೂ ಕರ್ಕೊಂಬನ್ನಿ. ಬರ್ಲಿಕ್ಕಾಗಿಲ್ದಲ್ಲಿ ನೀವೇ ಇದನ್ನ ಆರ್ಗನೈಸ್ ಮಾಡಿ, ಇದನ್ನ ನಿಮ್ಮ ಕಮ್ಯುನಿಟಿ ಇಲ್ಲ ನಿಮ್ಮ ಆಫೀಸಲ್ಲಿ ಇಲ್ಲ ನೀವು ಎಲ್ಲಿ ಇದೀರೋ ಅಲ್ಲಿ ಇನ್ನೊಂದು ಕಲೆನ ಆರ್ಗನೈಸ್ ಮಾಡ್ಬೋದು. ಇದನ್ನ ಹೆಂಗೆ ಆರ್ಗನೈಸ್ ಮಾಡಬೇಕು ಇಲ್ಲ ಹೆಂಗೆ ನಡೆಸಬೇಕು ಅನ್ನೋ ಅದರಲ್ಲಿ ಏನಾದ್ರು ಒಂದು ಡೌಟ್ಸ್ ಇದರಲ್ಲಿ ನೀವು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಬ್ರಾಂಚಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒಟ್ಟಿನಲ್ಲಿ ಎಲ್ಲರಿಗೂ ಬೇಕಾದಂಥ ಈ ಕೌಶಲ್ಯವನ್ನ ಅಂದ್ರೆ CPR ಅನ್ನೋದನ್ನ ಅಂದ್ರೆ ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್ ಅನ್ನೋ ಕೌಶಲ್ಯವನ್ನ ಕಲ್ತ್ಕೊಳ್ಳೇಬೇಕಾಗಿದ್ದು ಇದು ಮೂಲಭೂತವಾಗಿ ಎಲ್ಲರಿಗೂ ಬೇಕಾದದ್ದು. ಯಾಕೆಂದ್ರೆ ಒಂದು ವ್ಯಕ್ತಿಯ ಜೀವವನ್ನ ಉಳಿಸಿದ ಸಾರ್ಥಕತೆ ನಮ್ಮಲ್ಲಿ ಬರುತ್ತೆ. ಎಲ್ಲರೂ ಖಂಡಿತವಾಗಿ CPR ಅನ್ನೋದನ್ನ ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ಡಾಕ್ಟರ್ ಯಶವಂತ ರಾಜು ಅವರೇ ಹಾಗೆ ಡಾಕ್ಟರ್ ಅನುಷಾ ರಾಜ್ ಅವರೇ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಹಾಗೂ CPR ಈ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶವಂತ ರಾಜು HN ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಘಟಕದ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.